ಇನ್ನು ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಭಾರಿ ಹಿನ್ನಡೆ ಆಗಿದೆ. ಸಮೀಕ್ಷೆಗೆ ಗೈರಾದ ಶಿಕ್ಷಕರ ವೇತನ ಕಡಿತಕ್ಕೆ ಸರ್ಕಾರ ಮುಂದಾಗಿದೆ. 2300 ಶಿಕ್ಷಕರು ಗಣತಿಗೆ ಗೈರಾಗಿದ್ದಾರೆ. ಅವರ ವಿರುದ್ಧ ವೇತನ ಕಡಿತದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಶಿಸ್ತು ಕ್ರಮ ಅಂತೆ. ಇನ್ನು ಗಣತಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಸ್ಪಂದಿಸ್ತಾ ಇಲ್ಲ. ಈವರೆಗೂ 29% ಸರ್ವೆ ಆಗಿದೆ. ಇನ್ನು 39 ಲಕ್ಷದಷ್ಟು ಮನೆಗಳ ಸರ್ವೆ ಬಾಕಿ ಉಳ್ಕೊಂಡಿದೆ. ಈ ನಡುವೆ ಸಮೀಕ್ಷೆಗೆ ಹೋದವರಿಗೆ ನಾಯಿ ಕಡಿತದ ಕಾಟ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ 2 ಗಣತಿದಾರರಿಗೆ ನಾಯಿ ಕಚ್ಚಿದೆ, ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಇನ್ನು ಕೋಲಾರದಲ್ಲಿ ಸಮೀಕ್ಷೆಗೆ ಹೋಗಿದ್ದಂತಹ ಬಿ ಹೊಸಳ್ಳಿ ಶಾಲಾ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾಗಿದ್ದಾರೆ. ಹುಡುಕಾಟ ಮುಂದುವರೆದಿದೆ. ಈಗ ಅದೇನೋ ಸರ್ವೆ ಮಾಡ್ತೀರಿ, ಕ್ರಮ ತಗೊಳ್ಳಿ, ಏನು ಕ್ರಮ ಎಲ್ಲ ಕಿತ್ತಾಕ್ಬಿಡ್ರಿ. ಆಫೀಸರ್ಸು ಕಚೇರಿಗೆ ಬರದಿದ್ದರೆ ಕ್ರಮ ಏನು ಮಾಡಲ್ಲ, ಬರೀ ಹೇಳಕ್ಕಷ್ಟೇ. ಟೀಚರ್ಸ್ ಮಾಡಿದ್ದಾರೆ ಕ್ರಮ ಮಾಡೇ ಮಾಡ್ತೀವಿ. KSRTC BMTC ನೌಕರರು ಮಾಡಿದ್ರೆ ಮಾಡೇ ಮಾಡ್ತೀವಿ. ಬಡವರಿಗೆ ಬಡಿಯೋದು ಸುಲಭ ಅಲ್ಲಪ್ಪ ಅಣ್ಣಯ್ಯಂದ್ರ. ಬಡೀರಿ ಕೇಳೋರಿಲ್ಲ. ಬಾಡವಾರ ಹೆಸರಿನಲ್ಲಿ ನಾವು ಸರ್ಕಾರವನ್ನು ಅಂತ ಹೇಳ್ತಾ ಇರಿ. ಇನ್ನೊಂದು ಕಡೆಯಿಂದ ರಪ 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 ಹೊಡೀರಿ ಹಿಡ್ಕೊಂಡು. ಅವರೇ ಟಾರ್ಗೆಟ್ ಹಡೀರಿ ಹೇಳ್ತೀನಿ. ಟೀಚರ್ಸು ಅಷ್ಟೇ. ನೀವು ಯಾಕೆ ಹೋಗ್ತಿಲ್ಲ ಅನ್ನೋದಕ್ಕೆ ರೀಸನ್ಸ್ ಕೊಟ್ಬಿಡಿ. ಇಲ್ವಾ ಅದಕ್ಕೆ ನ್ಯಾಯಾಲಯಗಳಿಂದ ಕಾನೂನುಬದ್ಧವಾಗಿ ರಕ್ಷಣೆ ಪಡ್ಕೊಳ್ಳಿ. ಎರಡರಲ್ಲಿ ಒಂದು ಮಾಡಿ. ಕಾನೂನುಬದ್ಧವಾಗಿ ಅದಿದೆ ಅಂತ ನೀವು ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಕಾನೂನುಬದ್ಧವಾಗಿ ರಕ್ಷಣೆ ಪಡ್ಕೊಳ್ಳಿ. ಯಾರಿಗಾಗಲ್ಲ ಅಂಥವರಿಗೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿಸ್ಕೊಳ್ಳಿ. ಒಂದು ಇನ್ನೊಂದು ಈ ಅಪಾರ್ಟ್ಮೆಂಟ್ ಸ್ಪಂದಿಸ್ತಾ ಇಲ್ವಂತ ಸರ್. ಏನು ಸಾಹೇಬ್ರು ಯಾಕೆ ಸುಮ್ಮನಿದ್ದಾರೆ? ಯಾರು ಸರ್? DK ಸಾಹೇಬ್ ಯಾಕೆ ಏನು ಮಾಡಬೇಕಿತ್ತು? ಯಾಕ್ರಿ ಒಂದು ಧಮ್ಕಿ? ಅದು ಯಾವ ಅಪಾರ್ಟ್ಮೆಂಟ್ ತಕ್ಕ ನಿಮ್ಮನ್ನ ತಡ್ಕತ್ತಾನೆ, ನಾನು ನೋಡೇ ಬಿಡ್ತೀನಿ. ಅದೇನು ಮ್ಯಾಂಡೇಟ್ ಇಲ್ವಲ್ಲ ಸರ್, ಅದೇನು ಧಮ್ಕಿ ಹಾಕ್ತಾರೆ? ಸುಮ್ಮನೆ ಹಾಕ್ರಿ ನೀವು. DK ಅಂತಂದ್ರೆ ಏನು ತಮಾಷೆನಾ ನಿಮಗೆ? ಒಂದು ಹಾಕ್ರಿ ಒಂದು ಧಮ್ಕಿನ. ಅದು ಯಾವ ಅಪಾರ್ಟ್ಮೆಂಟ್ ಅಂತ ತಪ್ಪಿಸ್ಕೊತಾನೆ ನಿಮ್ಮ ಹತ್ರ, ನಾನು ನೋಡೇ ಬಿಡ್ತೀನಿ. ನಾಳೆ ಏನು ಕೇಳಕ್ಕೆ ಬರಂಗಿಲ್ಲ ಇವರು. ನನಗೆಲ್ಲ ಗೊತ್ತಿದೆ ನಿಮ್ಮನ್ನ ಹೆಂಗೆ ಟೈಟ್ ಮಾಡಬೇಕು ಅಂತ. ಮಾಡ್ತೀನಿ ಅಂತ ಒಂದು ದಿನ ಬಿಡ್ರಿ ಸಾಕು. ನೋಡ್ತಾ ಇರ್ರಿ ಅಪಾರ್ಟ್ಮೆಂಟ್ನವರು ಪಟ 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 ಅಂತ ಮೆಟ್ಲ ಮೇಲೆಲ್ಲ ಕ್ಯೂ ನಿಂತ್ಕೊಂಡು ಕೊಟ್ಬಿಟ್ಟೋಯ್ತಾರೆ. ಅವ್ರು ಬರೋಕ್ಕೂ ಮುಂಚೆ ಇವರೇ ಕಾಯ್ತಿರ್ತಾರೆ. ಸುಮ್ಮನೆ ಕಾರ್ಪೊರೇಷನ್ ಅವರು MLA MP ಹತ್ರಕ್ಕೆ ಹೋಗ್ತಾರಂತೆ, ಕೆಲಸವಿಲ್ಲ ಮಾಡಿಸಿ ಅಂತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿದ್ದರಾಮಯ್ಯನವ್ರ ಸರ್ಕಾರದ ಅನುದಾನ ತಾರತಮ್ಯ ನೀತಿ ಈಗ ಹೈಕೋರ್ಟ್ಗೆ ಹೋಗಿದೆ. ಕೋಲಾರದ ಶ್ರೀನಿವಾಸಪುರದ ಶಾಸಕ ವೆಂಕಟ ಶಿವಾರೆಡ್ಡಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ಸರ್ಕಾರ ಸಂವಿಧಾನದ 14 BJP JDS ಶಾಸಕರದಕ್ಕಿಲ್ಲ. ಯಾಕೆ ಅಂತ ಸರಿ ಇದೆ ಅವ್ರು ಹೋಗಿರೋದು. ಮತ್ತು ಅವ್ರು ಇನ್ನೊಂದು ಕೆಲಸ ಮಾಡಬೇಕು. ವೆಂಕಟ ಶಿವಾರೆಡ್ಡಿ, ನೀವು ಕೇರಳ ಒಂದು ರಾಜ್ಯವಾಗಿ ಹೇಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆಲ್ಲ ತೆಕ್ಕೊಂಡು ಅದರೊಳಗೆ ಹಾಕ್ಕೊಳ್ಳಿ. ಕರ್ನಾಟಕ ಹೇಗೆ ನನಗೆ ತಾರತಮ್ಯ ಆಗ್ತಾ ಇದೆ ಅಂತ ಕೇಂದ್ರದ ಮೇಲೆ ಹೋಗಿರೋದನ್ನೆಲ್ಲ ತೆಗೆದಿಟ್ಬಿಡ್ತಾರೆ, ಒಳಗಡೆ ಹಾಕ್ಕೊಳ್ಳಿ. ನಿಮಗೆ ಚುಚ್ಚಿದಾಗ ಗಾಯ, ನನಗೆ ಚುಚ್ಚಿದಾಗ ಅದು ಗಾಯ ತಾರತಮ್ಯ ಅಲ್ಲವಾ ಅಂತ ಕೇಳಿ. ಅದನ್ನು ಕೇಳಬೇಕು ಅಲ್ವಾ? ಅದಕ್ಕೆ ತಯಾರಿ ಕರೆಕ್ಟಾಗಿ ಮಾಡಿ. ಬರೀ ಪೊಲಿಟಿಕಲ್ ಮಾಡಬಾರ್ದು. ನೀವು ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ನೋಡೋಣ, ಆಮೇಲೆ ಒಳದ್ರೆ ಬೇರೆ ಬೇರೆದು ಹೇಳ್ಕೊಡ್ತೀವಿ ನೆಕ್ಸ್ಟ್. ಇನ್ನು ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 3 ವರ್ಷದಿಂದ ಕೇಳ್ತಾ ಇದ್ದೀನಿ, ಮಾಡಿಲ್ಲ CM. ಈ ಮಾರ್ಚಲ್ಲಿ ಮಾಡದೇ ಇದ್ದರೆ ನಾನು ಜನಸೇವೆಗೆ ಲಾಯಕ್ಕಲ್ಲ ಅಂತ ರಾಜಕೀಯ ಬಿಡ್ತೀನಿ ಅಂತ ಸತೀಶ್ ಸೈಲ್ ಹೇಳಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮ್ಮ ಜೀವನದಲ್ಲಿ. ಬಹುಶಃ ನೀವು ದುಡ್ಡು ಮಾಡೋದನ್ನು ಬಿಟ್ಟು ಇನ್ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಜನಕ್ಕೆ ಮಾಡ್ತಿದ್ದಾರೆ, ವೈಯಕ್ತಿಕವಾಗಿ ದುಡ್ಡಿಂದು. ಅದನ್ನು ತುಂಬ ಶ್ರೀಮಂತರವರು, ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅವರು. ಏನೋ ಕಣಿ ಗಣಿ ಗಿಣಿ ಈ ಥರ ಏನೇನೋ ಮಾಡಿದ್ದಾರೆ ಅಲ್ವಾ? ಅದು ಬಿಟ್ಟು ಜನರಿಗೊಂದು ಒಳ್ಳೆ, ಇದು ಭಾಳ ಒಳ್ಳೆ ಕೆಲಸ. ಆ ಕಾರವಾರ ಅನ್ನೋದು ಯಾಕಂಗೆ ನೆಗ್ಲೆಕ್ಟ್ ಮಾಡ್ತಿರೋ? ಕಾರವಾರ ಕೋಮುಟ ಎಲ್ಲರೂ ಒಂದು ಕಡೆ ಮಧ್ಯದಲ್ಲಿ ಒಂದು ತನ್ನಿ, ಅದನ್ನು ಕೋಮುಟಾನೋ ಅಂಕೋಲಾನೋ ಎಲ್ಲೋ ಒಂದು ಮಧ್ಯದಲ್ಲಿ ಒಂದು ತನ್ನಿ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಆ ಭಾಗದಲ್ಲಿ ಇಲ್ಲ. ಭಟ್ಕಳ ದಾಟಿದ್ರೆ ಏನೂ ಇಲ್ಲ. ಎಲ್ಲ ಯೋಜನೆಗಳನ್ನು ಮಾತ್ರ ತೊಗೊಂಡೋಗಿ ಅಮರು ಬಿಡ್ತೀರಿ ಅವ್ರ ಮೇಲೆ. ಪಾಪ ಯಾವ ಯೋಜನೆ ಬಂದರೂ ಅಮರು ಅವ್ರ ಮೇಲೆ ಅಂತ ತಗೊಂಡೋಗಿ. ಅದಕ್ಕೆ ಶಕ್ತಿ ಇದೆಯೋ ಇಲ್ವೋ ತಡ್ಕೊಳ್ಳೋಕ್ಕೆ ಏನೂ ಕೇಳಲ್ಲ ಯಾವನೂ. ಮೂಲೆಯಲ್ಲಿ ಕೂತಿದ್ದಾರೆ ಅಂದ್ಬಿಟ್ಟು ಯಾವನು ದೇಶಪಾಂಡೆ ಇಷ್ಟು ಮಾತಾಡ್ತಾರಲ್ಲ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರೋಡ್ಸ್ ನಿಮ್ಮದನ್ನು ಬಂದು ನೋಡಬೇಕಾ? ಏನು ರೀ ಆ ಏರಿಯಾನ? ಅವರು ಸುಮ್ಮನೆ ಇರ್ತಾರೆ ಪಾಪ ಅಂದ್ಬಿಟ್ಟು. ಆ ಜನ ಅವ್ರಿಗಿರೋದು ಒಂದೇ, ಅದು ಲಡಕಾಸಿ ರೋಡ್. ಅದು ಮಂಗಳೂರಿಂದ ಕೇರಳದಿಂದ ಹೋಗ್ತಾ ಇರೋ ನ್ಯಾಷನಲ್ ಹೈವೇ. ಅದು ಯಾವುದೋ ಅಂಧ ಕಾಲತ್ತಲ್ಲ ಮಾಡಿರೋದು, ಅದು ಎಲ್ಲ ಕಡೆ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೂ ಆ ಜನ ಸುಮ್ಮನಿದಾರಲ್ಲ. ಸತೀಶ್ ಸೈಲ್ ಸರಿಗಿದೆ ನೀವು ಮಾಡ್ತಿರೋದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ರೆ ಮಾಡಿಕೊಡ್ತಾರೆ. ಮಾಡಿಕೊಡದೇ ಇದ್ದರೆ ರಾಜಕೀಯ ಬಿಡಬೇಡಿ.
ಎಲ್ಲಿವರೆಗೆ ಹೋರಾಟ ಅಂದ್ಬಿಟ್ಟು ಕೂತ್ಕೊಂಬಿಡಿ ಹೇಳ್ತೀನಿ. ಹಕ್ಕಿಗಾಗಿ ಹೋರಾಟ ಮಾಡಿ. ಹಕ್ಕಿಗಾಗಿ ಹೋರಾಟ ಮಾಡಿ ಕೂತ್ಕೊಳ್ಳಿ. ರಾಜೀನಾಮೆ ಕೊಟ್ಟರೆ ಕಳ್ಳರೆಲ್ಲ ಮರ್ತು ಬಿಡ್ತಾರೆ ನಿಮ್ಮನ್ನ. ಆಮೇಲೆ ಅವ್ರಿಗೂ ಅದೇ ಬೇಕು. ಮಾಡಬೇಡಿ ಹಂಗೆ. ಎಸ್. ಇನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಾಜಕೀಯ ರೆಸಾರ್ಟ್ ಪಾಲಿಟಿಕ್ಸ್ ಮಟ್ಟಕ್ಕೆ ಹೋಗಿದೆ. ಅಕ್ಟೋಬರ್ 19ಕ್ಕೆ ನಡೆಯುವಂತಹ ಚುನಾವಣೆಗಾಗಿ ರಾಜಕೀಯ ನಾಯಕರು ಈಗ ಮತದಾರನ ಹಿಡಿದಿಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದು ಉತ್ತರ ಭಾರತದ ಪ್ರವಾಸ ಕಳಿಸಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಉತ್ತರ ಭಾರತ ಸೇರಿದಂತೆ ಹಲವು ಕಡೆಗಳು ಮಾಡ್ಲಿ ಅವ್ರಿಗೆ ಗೆಲ್ಲಿ ಸೋಲ್ಲಿ ಹಾಳಾಗಿ ಹೋಗ್ಲಿ, ಏನೋ ಒಂದು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮತ್ತೇನೊಂದು ಸೇಮ್ ಪ್ರಶ್ನೆ. ನಿಮ್ಗೇನು ನಾನು ನೆನ್ನೆ ಹೇಳಿದ ಅರ್ಥ ಆಗ್ಲಿಲ್ವಾ? ಏನಿದೆ ಸುದ್ದಿ? ಏನು ಡೊನಾಲ್ಡ್ ಟ್ರಂಪ್ ಮೊಮ್ಮಕ್ಕಳ ಎಲ್ಲರೂ ಅಮೆರಿಕಾದ ಒಂದು ಭಾಗನ ಸ್ಟೇಟಾ ಇವರು? ಏನಿವರು? ವೈ ಆರ್ ವಿ ಟೇಕಿಂಗ್ ಸೋ ಮಚ್ ಸೀರಿಯಸ್ನೆಸ್ ಇವ್ರನ್ನೆಲ್ಲ? ನಂಗೆ ಅರ್ಥನೇ ಆಗ್ತಿಲ್ಲಪ್ಪ. ಅವ್ರು ಮಾಡ್ಕೊಳ್ಳಿ ಬಿಡ್ರಿ. ಅವ್ರಿಗೆ ಬೇಕಿರೋದೇ. ಎಸ್.